ಪ್ರತಿಭಟನೆ ಮಾಡಿದಾಗ ರೈಟಿಂಗ್ ಒಳಗೆ ಬರೆದು ಕೊಟ್ಟಾರ. ನಿಮ್ಮ ಬೇಡಿಕೆ ಜಿನಾಯಿನದ ನಾವು ಮಾಡಿಕೊಡ್ತೇವೆ ಅಂತ ರೈಟಿಂಗ್ ಒಳಗೆ ಕೊಟ್ಟಿದ್ದಾರೆ. ಆದರೆ ಇವತ್ತು ಒಂದು ತಿಂಗಳಾಗಿ ಹೋಯ್ತು, ಇನ್ನೂ ಏನು ಅವರು ಕ್ರಮ ತಗೊಳ್ತಾ ಇಲ್ಲ. ಅದಕ್ಕಾಗಿ ನಾವು ಇವತ್ತಿನ ದಿವಸ ಸರ್ಕಾರಕ್ಕೆ, ಕೇಂದ್ರ ಸರ್ಕಾರಕ್ಕೆ ನೋಟಿಸ್ ಕೊಟ್ಟೇವೆ. ನೀವು ಡಿಸೆಂಬರ್ 3-4 ನಮ್ಮ ಬೇಡಿಕೆ ಈಡೇರಿಸಲಿಲ್ಲ ಅಂದ್ರೆ ನಾವು ಡಿಸೆಂಬರ್ 3-4 ದಿಲ್ಲಿ ಒಳಗೆ ಠಿಕಾಣಿ ಹೂಡ್ತೇವೆ ಅಂತ ಹೇಳೇವು. ಠಿಕಾಣಿ ಹೂಡೋದಂದ್ರೆ ನಾವು ನಮ್ಮ ಬೇಡಿಕೆ ಈಡೇರುತ್ತಾನ ಅಲ್ಲಿಂದ ಹೇಳಂಗಿಲ್ಲ. ನೀವು ನಮಗೆ ಒಂದು ಗುಂಪಾಗಿ ಸೇರಿಸ್ಲಿಕ್ಕೆ ಕೊಡಂಗಿಲ್ಲ. ನೀವು ಹೆಂಗದಿರಿ ಹಂಗೆ ನಾವು ಜಾನರದೇವು. ನಾವು 4 ಮಂದಿ 5 ಮಂದಿ ದಿಲ್ಲಿ ಗಲ್ಲಿ ಒಳಗೆ ಕೂತ್ಕೋತೇವೆ, ಬೋರ್ಡ್ ಹಿಡ್ಕೊಂಡು ಕೂತ್ಕೋತೇವೆ, ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತೇವೆ. ನಾವು ಆ ರೀತಿ ನಾವು ಹೋರಾಟ ಮಾಡ್ತೇವೆ. ದಿಲ್ಲಿ ಒಳಗೆ ನಮ್ಮನ್ನು ಒಂದು ಕಡೆ ಸೇರಿಸ್ಲಿಕ್ಕೆ ಅವಕಾಶ ಕೊಡಂಗಿಲ್ಲ, ಪರ್ಮಿಷನ್ ಕೊಡಂಗಿಲ್ಲ. ಆದರೆ ನಾವೇನು ಮಾಡ್ತೇವೆ, ಒಂದೊಂದು ಗಲ್ಲಿ ಒಳಗೆ ನಿಂತ್ಕೊಂಡು 4 ಮಂದಿ 5 ಮಂದಿ ನಿಂತ್ಕೊಂಡು ಹೋರಾಟ ಮಾಡ್ತೇವೆ ನಾವು. ಆದರೆ ನಮ್ಮ ಬೇಡಿಕೆ ಈಡೇರಿಸಲೇಬೇಕು. ನಾವು ಅದಕ್ಕೆ ಹೇಳ್ತಾ ಇದ್ದೇವೆ, ನೀವು ನಮ್ಮ ವಂತಿಗೆ ಹಣ ಅದ, ನಮ್ಮ ವಂತಿಗೆ ಹಣದಿಂದಲೇ ನಮಗೆ ಪೆನ್ಷನ್ ಕೊಡೋದದ. ನಿಮ್ಮ ಹತ್ರ ನಮ್ಮ ಹಣ ಸರ್ಪ್ಲಸ್ ಅಂತೇಳಿ ಲಕ್ಷಾಂತರ ಕೋಟಿ ಹಣ ನಿಮ್ಮ ಹತ್ರ ಅದ. ಆದರೆ ನೀವು ಈ ನಮ್ಮ ಬಡ ಪಿಂಚಣಿದಾರರಿಗೆ ಪೆನ್ಷನ್ ಕೊಡ್ತಾ ಇಲ್ಲ, ಹೆಚ್ಚು ಮಾಡ್ತಾ ಇಲ್ಲ. ಕಾರಣ ಏನು ಅಂತಂದ್ರೆ ಇದು ಸೆಲ್ಫ್ ಫಂಡೆಡ್ ಸ್ಕೀಮ್ ಅದ. ಇದರೊಳಗೆ ಇಷ್ಟೇ, ಇದು ಹಿಂಗೆ ಅಂತಾರ. ಯಾವ ಮೂರ್ಖ ಈ ಬಡ DA ಇರಲಾರ್ದು ಪೆನ್ಷನನ್ನು ಮಾಡ್ತಾನ? ಅವ ಹೆಂಗಿರಬೇಕು? ಸರ್ಕಾರ ಸಂವಿಧಾನ ಅಂತ ಹೇಳ್ತೈತಿ, ಹೆಂಗೆ ಹೇಳ್ತಿರ್ಬೇಕು? ಇದನ್ನೆಲ್ಲ ನಾವು ಎಲ್ಲರೂ ವಿಚಾರ ಮಾಡ್ಬೇಕು. ಜನ ಇವತ್ತಿನ ದಿವಸ ರಾಜಕಾರಣಿಗಳಿಗೆ ಪಿಂಚಣಿ ಅದ, ಲಕ್ಷ ಹಣ ಪಿಂಚಣಿ ಅದ. ಅವ್ರಿಗೆ ಒಂದ್ಸಲ MLA ಒಂದೇ ತಿಂಗಳಿದ್ರೆ ಆಯ್ತು ಅವ್ರಿಗೆ ಪೆನ್ಷನ್ 50,000. 2ನೇ ಸಲ MLA ಆಗ್ತಾರ, ಮತ್ತೆ 50,000 ಪೆನ್ಷನ್ನು. 3ನೇ ಸಲ ಆಗ್ತಾರೆ, 7-8 ಸಲ ಆಗ್ತಾರೆ. ನಮ್ಮ ಜಿಗಜಿನಿಗೆ ಸಾಹೇಬ್ರಿಗೆ 7 ಲಕ್ಷ ಪೆನ್ಷನ್ ಅದ ಅಂತ ಸ್ವತಃ ಅವರೇ ಹೇಳ್ಯಾರ. ನೋಡ್ರಿ ನಾವು ಏನು ಮಾಡ್ತೇವೆ ಅಂತ ಹೇಳ್ರಿ. ರಾಜಕಾರಣಿಗಳು ಏನಾಗ್ತಾ ಇದಾರ ಅಂತಾರೆ ನೋಡ್ರಿ. ಸರ್ಕಾರ ಇವತ್ತಿನ ದಿವಸ ನಮಗೆಲ್ಲರಿಗೂ ರೈತ ದೇಶದ ಬೆನ್ನೆಲುಬು ಅಂತಾರ, ಕಾರ್ಮಿಕ ದೇಶ ಕಟ್ಟುವವ ಅಂತಾರ. ಈ ರಾಜಕಾರಣಿಗಳು ನಾವು ಸಮಾಜ ಸೇವೆ ಮಾಡ್ತೇವೆ ಅಂತಾರ. ನೋಡ್ರಿ ಯಾರಿಗೆ ಬೆಲೆ ಅದ ನೋಡ್ರಿ. ರೈತರು ಮೊನ್ನೆ ಕಬ್ಬಿನ ಹೋರಾಟ ಮಾಡಿದ್ರು. ಅವರಿಗೆ ಬೆಲೆ ಹೆಚ್ಚಿಸ್ಬೇಕಾದ್ರೆ ಯಾರು ಇರಬೇಕು ಅಂತಂದ್ರೆ ಸರ್ಕಾರಿ ಸಕ್ಕರೆ ಕಾರ್ಖಾನೆ ಮಾಲೀಕರು ರಾಜಕಾರಣಿಗಳೇ ಅದಾರ. ಅವ್ರ ಕೈವಾಡದಿಂದೆ ಅದು 3,200 3,300 ಆಗಿದೆ ಇವತ್ತಿನ ದಿವಸ. ಅದೇ ರೀತಿ ನಮ್ಮ ಪೆನ್ಷನ್ದೊಳಗೂ ನಮ್ಮ ಪೆನ್ಷನ್ ಹಣ ಸರ್ಪ್ಲಸ್ ಇದ್ದಂಥ ಹಣ ಬೇರೆ ಯೋಜನೆಗಳಿಗೆ ಬಳಕೆ ಮಾಡ್ಕೋತಾರ ಸರ್ಕಾರ. ಆದ್ರೆ ನಮಗೆ ಇವತ್ತಿನ ದಿವಸ 1,000-2,000 ಪಿಂಚಣಿ ಒಳಗೆ ಜೀವನ ಮಾಡ್ಲಿಕ್ಕೆ ಬಿಟ್ಟಾರ. ಇವತ್ತಿನ ದಿವಸ ವೃದ್ಧರಿಗೆ ಅನ್ಯಾಯ ಮಾಡ್ತಾ ಇದ್ದಾರೆ. ನಾವು ಹೋರಾಟ ಮಾಡ್ತಾ 10 ವರ್ಷ ಆಯ್ತು ಇವತ್ತಿನ ದಿವಸ. ಅಂದ್ರೆ ನಾವು 60-70 ವರ್ಷ ದಾಟ್ತಾ ಇದ್ದೇವೆ ಎಲ್ಲರೂ. ಅಂದ್ರೆ ನಮಗೆ ಸತ್ತ ಮೇಲೆ ಪೆನ್ಷನ್ ಹೆಚ್ಚು ಮಾಡ್ತಾರೋ ಏನೋ ಗೊತ್ತಾಗ್ತಾ ಇಲ್ಲ ಇವ್ರದ್ದು. ಅದ್ರ ಸಲುವಾಗಿ ನಾನು ಎಚ್ಚರಿಕೆ ಕೊಡ್ತಾ ಇದ್ದೀನಿ. ವೃದ್ಧರಿಗೆ ಅನ್ಯಾಯ ಮಾಡಿದ್ರೆ ಈ ರಾಜಕಾರಣಿಗಳಿಗೆ ಉಳಿಗಾಲವಿಲ್ಲ ಅಂತ ಹೇಳಿ ನಾನು ಹೇಳ್ತೀನಿ. ಇಂಥ ರಾಜಕಾರಣಿಗಳಿಗೆ ಧಿಕ್ಕಾರ ಅಂತ ಹೇಳ್ತೀನಿ. ನೋಡ್ರಿ ನಮ್ಮ ದೇಶದ ಪ್ರಧಾನಿನೇ ನಮ್ಮನ್ನೆಲ್ಲ ಮುನ್ನಡೆಸೋರು. ಆ ದೇಶದ ಪ್ರಧಾನಿ ನಮಗೆ 2 ಸಲ ಮಾತು ಕೊಟ್ಟಾರ, ನಿಮ್ಮ ಕೇಸ್ ಜಿನಾಯಿನದ, ನಾ ಕೂಡಲೇ ನಿಮ್ಮ ಪೆನ್ಷನ್ ಹೆಚ್ಚು ಮಾಡಿಸ್ತೀನಿ ಅಂತ. 2.5 ವರ್ಷ ಆಗಿ ಹೋಯ್ತು. ಇವತ್ತಿನ ತನಕ ಪ್ರಧಾನಿಯವರು ಮುಂದಾಗ್ತಾ ಇಲ್ಲ. ಏನು ಹೇಳ್ತಾರ ಅಂದ್ರೆ ನಮ್ಮ EPF ಅವರಿಗೆ ನಾವು ಹೇಳಿದೆವು, ಕಾರ್ಮಿಕ ಮಂತ್ರಿಯವರಿಗೆ ನಾವು ಜವಾಬ್ದಾರಿ ಕೊಟ್ಟಿದ್ದೆವು, ಮಾಡ್ತಾರ ಅಂತ ಹೇಳ್ತಾರೆ. EPF ಅವರು ಕಾರ್ಮಿಕ ಮಂತ್ರಾಲಯ, ಹಣಕಾಸು ಮಂತ್ರಾಲಯ ಇವರಲ್ಲೇ ಇದು ಜಗಳಾಟ ನಡೆದದ. ಯಾರೂ ಒಂದು ನಿರ್ಧಾರಕ್ಕೆ ಬರ್ತಾ ಇಲ್ಲ. ನಮ್ಮ ಪೆನ್ಷನ್ ಹೆಚ್ಚಾಗ್ತಾ ಇಲ್ಲ. ಇದಕ್ಕೆ ನಾನು ಈ ಸರ್ಕಾರಗಳಿಗೆ, ಈ ರಾಜಕಾರಣಿಗಳಿಗೆ ಧಿಕ್ಕಾರ ಹೇಳ್ತೇನೆ. ಧಿಕ್ಕಾರ 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 ಧಿಕ್ಕಾರ.